ಹಾಗೆ ಕಾರ್ಯಕ್ರಮದ ಉನ್ನತಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳಾದ ಶ್ರೀ ಪರಮೇಶ್ವರ್ ಅವರು ವೇದಿಕೆಗೆ ಆಗಮಿಸಿಕೊಂಡು ಅವರು ಸಹ ಸ್ವಾಗತ ಹೀಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ರಾಘವೇಂದ್ರ ಸಹ ಅವರು ವೇದಿಕೆ ಮೇಲೆ ಹಾಗೆ ಇನ್ನೂ ಸದಸ್ಯರಾದ ಸಾರಿ ಶ್ರೀ ಎಚ್ ಆರ್ ವೇದಿಕೆ ಮೇಲೆ ಹಾಗೆ ಇನ್ನೊಬ್ಬ ಸದಸ್ಯರ ಶ್ರೀ ಸುದರ್ಶನ್ ಅವರು ಸಹ ವೇದಿಕೆ ಮಾಡಿಕೊಂಡು ಹಾಗೆ ಇನ್ನೊಬ್ಬ ಸದಸ್ಯರಾದ ಶ್ರೀ ಹಾಗೆ ಇನ್ನೊಬ್ಬ ಸದಸ್ಯರಾದ ಶ್ರೀಮತಿ ಶಾರದವರು ಸಹ ವೇದಿಕೆ ಮಾಡಿಕೊಂಡು ಹಾಗೆ ಈ ಸಭೆಗೆ ಬಿಎಡ್ ಶ್ರೀ ಹಾಗೆ ಹಿರಿಯರು ಹಾಗೆ ಈ ಸಭೆಗೆ ಗ್ರಾಮ ಪಂಚಾಯತಿ ಹಾಗೂ ಶ್ರೀ ಅರುಣಗೌಡರು ಸಹ ಸ್ವಾಗತ ಕೊಡ್ತೇವೆ. ಈಗ ಸಭೆಯನ್ನು ನಮಸ್ಕಾರ. ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ಇಲ್ಲ ನಮಸ್ಕಾರ. ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ನಾವು 2024 ಮತ್ತು 25 ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 15 ಹಣಕಾಸು ಯೋಜನೆ ಹಾಗೆ 2020, 2021, 24, 25 ಸಂಬಂಧಪಟ್ಟಂತೆ ಅಂದ್ರೆ 5 ವರ್ಷದ ಅವಧಿಯಲ್ಲಿ ರಾಜ್ಯ ಹಣಕಾಸು ಯೋಜನೆಯಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಗೆ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಸಂಬಂಧಪಟ್ಟಂತೆ ನಿಮ್ಮ ಪಂಚಾಯತಿ ನಾವು 5 ದಿನ ಸೋಷಿಯಲ್ ಮಾಡಿದ್ದೇವೆ. ಏನಂದ್ರೆ 5 ವರ್ಷದಲ್ಲಿ ಏನು ವರ್ಕ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿಯಲ್ಲಿ ಏನು ಕಡತಗಳನ್ನ ನಿರ್ವಹಣೆ ಮಾಡಿದರೆ ಕಡತಗಳನ್ನ ಪರಿಶೀಲನೆ ಮಾಡಿ ಇಲ್ಲಿ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ವರದಿಯನ್ನು ಮಾಡಿಸ್ತಾ ಇರುತ್ತೆ. ಹಾಗೆ 14 ಮತ್ತು 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ 2024 ಮತ್ತು 25 ಸಾಲಿನಲ್ಲಿ 15 ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ ಏನೇನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಒಂದಷ್ಟು ಅವಧಿಯಲ್ಲಿ. ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ಇತರ ಅನುಷ್ಠಾನ ಇಲಾಖೆಗಳು ಏನೇನಿದೆ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಸಾಮಾಜಿಕ ಅರಣ್ಯ ಇಲಾಖೆ ಇರ್ಬೋದು, ಏನೆಲ್ಲ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಒತ್ತಡಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಮರ್ಪಕವಾಗಿ ನಿರ್ವಹಣೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ವಿ. ಹಾಗೆ ಯಾವೆಲ್ಲ ಕಾಮಗಾರಿಗಳು 3 ಯೋಜನೆಯಲ್ಲಿ ಅನುಷ್ಠಾನ ಆಗುತ್ತೆ ಆ ಕಾಮಗಾರಿ ಸಣ್ಣ ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಅಂದ್ರೆ ಯಾವ ಯೋಜನೆಯಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಏನೇನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಮತ್ತೆ ಏನು ಖರ್ಚಾಗಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ಓದಿ ತಿಳಿಸೋದು. ಆಗಿರುವಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಯಾವುದೇ ತರಹದ ಅಭಿಪ್ರಾಯಗಳಿದ್ರು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ಬೋದು. ಉದಾಹರಣೆಗೆ
ಯಾವುದೇ ಒಂದು ಸ್ಕೀಮಲ್ಲಿ ಒಂದು ವರ್ಕ್ ಆಗಿರುತ್ತೆ, ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಖರ್ಚಾಗಿರುತ್ತೆ, ಅವ್ರು ತಿಳಿಸ್ತೀವಿ ವರ್ಕ್ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಏನಾದರೂ ಆ ಥರ ಏನಾದರೂ ಇದೆ ಅದು ಕೂಡ ಹೇಳ್ಬೋದು. ಅಥವಾ ಮಾಡಿರೋಂಥ ಕಾಮಗಾರಿ ಗುಣಮಟ್ಟ ಸರಿಯಾಗಿಲ್ಲ, ಸಾರ್ವಜನಿಕರಿಗೆ ಯಾವುದೇ ಥರ ಉಪಯೋಗ ಆಗಿಲ್ಲ ಅಂದರೆ ಅದು ಕೂಡ ಹೇಳ್ಬೋದು. ಅಥವಾ ಕಾಮಗಾರಿಗಳು ಚೆನ್ನಾಗಾಗಿದೆ, ಚೆನ್ನಾಗಿ ನಿಯಮಾನುಸಾರ ಖರ್ಚಾಗಿದೆ ಅದು ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಸಾರ್ವಜನಿಕರ ಅಭಿಪ್ರಾಯ ಏನಿರುತ್ತೆ ಇಲ್ಲಿ ಮುಖ್ಯ ಆಗಿರುತ್ತೆ. ಇನ್ನು ನರೇಗಾ ಯೋಜನೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮ್ಮ ಪಂಚಾಯತಿಗೆ ಒಟ್ಟು 142 ವರ್ಕ್ ಆಗಿದೆ. ವೈಯಕ್ತಿಕ ಕಾಮಗಾರಿಗಳು ಇದಾವೆ, ಸಮುದಾಯ ಕಾಮಗಾರಿಗಳಿದೆ. ಒಟ್ಟು 14,99,602 ರೂಪಾಯಿನ ಕೂಲಿಯವಾಗಿ ಖರ್ಚು ಮಾಡಿರ್ತಾರೆ. ಇನ್ನು ಸಾಮಾನ್ಯವಾಗಿ 14,03,094 ರೂಪಾಯಿ ಖರ್ಚಾಗಿದೆ. ಒಟ್ಟು ನರೇಗಾ ಯೋಜನೆ ಸಂಬಂಧಪಟ್ಟಂತೆ ಹೇಳ್ತಾರೆ ಒಂದು ವರ್ಷದಲ್ಲಿ 29,02,694 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು ಕೃಷಿ ಇಲಾಖೆಯಿಂದ 39 ಕಾಮಗಾರಿಗಳು ಅನುಷ್ಠಾನ ಆಗಿರುತ್ತೆ. ಏನೆಲ್ಲ ಕಾಮಗಾರಿಗಳು ಅಂದ್ರೆ ಇಂಗುಡಿ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಯಾರೆಲ್ಲ ರೈತರು ಈ ಕಾಮಗಾರಿಗಳನ್ನ ಮಾಡ್ಕೊಂಡಿರ್ತಾರೆ ಅವ್ರ ಪೇಮೆಂಟ್ ಹೋಗಿರೋಂಥದ್ದು ಅವರು 5,66,427 ರೂಪಾಯಿ ಒಟ್ಟು ಖರ್ಚು ಮಾಡಿದ್ದಾರೆ ಕೃಷಿ ಇಲಾಖೆ ವತಿಯಿಂದ. ಇನ್ನು ಕಾಫಿ ಮಂಡಳಿಯಿಂದ 4 ಜನ ರೈತರಿಗೆ ಪೇಮೆಂಟ್ ಆಗಿರುತ್ತೆ. ಯಾರೆಲ್ಲ 4 ಜನ ರೈತರು ಕಾಫಿ ಗಿಡಗಳನ್ನ ಹಾಕೊಂಡಿದ್ದಾರೆ ಅವ್ರಿಗೆ ಪೇಮೆಂಟ್ ಹೋಗಿರೋಂಥದ್ದು 1,06,445 ರೂಪಾಯಿನ ಕಾಫಿ ಮಂಡಳಿಯಿಂದ ಖರ್ಚು ಮಾಡಿದ್ದಾರೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 5 ಜನ ಫಲಾನುಭವಿಗಳಿಗೆ ಪೇಮೆಂಟ್ ಆಗಿದೆ. ಎಲ್ಲ ವೈಯಕ್ತಿಕ ಕಾಮಗಾರಿಗಳು ಅವರು 44,672 ರೂಪಾಯಿ ಒಟ್ಟಾರೆ ಖರ್ಚು ಮಾಡಿದ್ದಾರೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ವರ್ಷದಲ್ಲಿ. ಒಟ್ಟು ಗ್ರಾಮ ಪಂಚಾಯತಿ ಇರ್ಬೋದು, ಕೃಷಿ ಇಲಾಖೆ, ಕಾಫಿ ಮಂಡಳಿ, ಸಾಮಾಜಿಕ ಅರಣ್ಯ ಇಲಾಖೆ ಎಲ್ಲ ಸೇರಿ 190 ವರ್ಕ್ ಆಗಿದೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ವರ್ಷದಲ್ಲಿ. ಒಟ್ಟು 36,20,240 ರೂಪಾಯಿ ನರೇಗಾ ಯೋಜನೆಯಲ್ಲಿ ಖರ್ಚಾಗಿರುವಂಥದ್ದು. ಒಟ್ಟು 6,357 ಮಾನದಂಡಗಳು ಸೂಚನೆ ಆಗಿದೆ. ಹಾಗೆ 15 ಹಣಕಾಸು ಸಂಬಂಧಪಟ್ಟಂತೆ ಹೇಳಿದ್ರೆ 2023 ಮತ್ತು 24 ಸಾಲದಲ್ಲಿ ಏನು ಅನುದಾನ ಬಂದಿತ್ತು ಅದು ಖರ್ಚಾಗಿ ಉಳಿಕೆ ಮೊತ್ತ 18,73,781 ರೂಪಾಯಿ ಇರುತ್ತೆ. ಇನ್ನು 24-25 ಸಾಲದಲ್ಲಿ ನಿಮ್ಮ ಪಂಚಾಯತಿ ಬಿಡುಗಡೆ ಆಗಿರುವಂಥ ಅನುದಾನ ದಿನಾಂಕ 4/4/2024ರಲ್ಲಿ 4,12,955 ರೂಪಾಯಿ ಒಂದ್ಸಲ ಅನುದಾನ ಬಿಡುಗಡೆ ಆಗಿರುತ್ತೆ. ಹಾಗೆ 5,93,872 ರೂಪಾಯಿ ಒಂದ್ಸಲ ಅನುದಾನ ಬಂದಿದೆ. ಇನ್ನು 2/2/2024ರಲ್ಲಿ 4,34,011 ರೂಪಾಯಿ ಒಂದ್ಸಲ ಅನುದಾನ ಬಂದಿರುತ್ತೆ. ಹಾಗೆ 18/1/2025ರಲ್ಲಿ 6,51,220 ರೂಪಾಯಿ ಅನುದಾನ ಬಂದಿರುತ್ತೆ. ಅದಕ್ಕೆ ಬಡ್ಡಿ 78,359 ರೂಪಾಯಿ ಬಡ್ಡಿ ಬಂದಿರುತ್ತೆ. ಏನು 23-24 ಸಾಲಿನ ಉಳಿಕೆ ಮೊತ್ತ ಇತ್ತು 18,73,781 ಮತ್ತೆ 24 ಸಾಲಿನ ಏನು ಅನುದಾನ ಬಂತು ಎರಡು ಸೇರಿ ಒಟ್ಟು ಏನು ಅನುದಾನ ಖರ್ಚಾಗಿರೋಂಥದ್ದು ಒಂದು ವರ್ಷದಲ್ಲಿ ಬರೀ 3,55,320 ರೂಪಾಯಿ ಮಾತ್ರ ಖರ್ಚಾಗಿರುತ್ತೆ 2024 ಮತ್ತು 25 ಸಾಲಿನಲ್ಲಿ 15 ಹಣಕಾಸು ಯೋಜನೆಯಲ್ಲಿ. ಕಾಮಗಾರಿಗಳು ಯಾವುದೂ ಕೂಡ ಆಗಿಲ್ಲ 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಕೆಲವು ಖರೀದಿಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ 8 ಖರೀದಿಗಳನ್ನ ಮಾಡಿದ್ದಾರೆ. ಕುಡಿ ನೀರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಬೀದಿ ದೀಪಕ್ಕೆ 8 ಖರೀದಿಗಳನ್ನ ಮಾಡಿರ್ತಾರೆ. ಯಾವುದೇ ಕಾಲ ಕಾಮಗಾರಿ 15 ಹಣಕಾಸು ಯೋಜನೆಯಲ್ಲಿ ನಿಮ್ಮ ಪಂಚಾಯತಿಗೆ ಅನುಷ್ಠಾನ ಆಗಿಲ್ಲ. ಇನ್ನು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಹೇಳೋದಂದ್ರೆ ಇದೇ ಮೊದಲನೇ ಬಾರಿಗೆ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸೋಷಿಯೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಒಟ್ಟು 20-21 ಸಾಲಿಂದ 24-25 ಸಾಲ ಅಂದ್ರೆ 5 ವರ್ಷದ ಅವಧಿಯಲ್ಲಿ ಜಿಲ್ಲಾ ಪಂಚಾಯತಿಯಿಂದಲೂ ಕೂಡ ವರ್ಕ್ ಆಗಿದೆ, ತಾಲೂಕು ಪಂಚಾಯತಿಯಿಂದ ಕೂಡ ವರ್ಕ್ ಆಗಿದೆ. ಜಿಲ್ಲಾ ಪಂಚಾಯತಿ ವತಿಯಿಂದ 3 ವರ್ಕ್ ಅನುಷ್ಠಾನ ಆಗಿರುತ್ತೆ. ಇನ್ನು ತಾಲೂಕು ಪಂಚಾಯತಿ ವತಿಯಿಂದ 25 ವರ್ಕ್ ಅನುಷ್ಠಾನ ಆಗಿದೆ. ಈಗ ಒಂದೊಂದೇ ಸ್ಕೀಮ್ ಓದಿ ತಿಳಿಸ್ತೀವಿ ಆಗಿರೋ ವರ್ಕ್ ಮುಖ್ಯವಾಗಿ ಮಾತಾಡ್ಬೋದು. ಅದಕ್ಕೆ ಮುಂಚೆ ಅನುಭವ ಏನು ಸೋಷಿಯಲ್ ಸಂಬಂಧಪಟ್ಟಂತೆ ಏನು ಕ್ರಮ ಆಯ್ತು ಅನ್ನೋದಕ್ಕೆ ಅನುಬಂಧವನ್ನು ಸಭೆಯಲ್ಲಿ ಮಂಡಿಸಬೇಕಾಗಿರುತ್ತೆ. ಈಗ ಕೃಷಿ ಇಲಾಖೆಯಿಂದ ಕೆಲವು 3 ಪೈರಿಂದ ಆಕ್ಷೇಪಣೆ ಇತ್ತು, ಅದನ್ನು ನಾವು ಓದಿ ತಿಳಿಸ್ತೇವೆ. ಅದಾದ್ಮೇಲೆ ಈ ಸಲ 3 ಸ್ಕೀಮ್ ಸಂಬಂಧಪಟ್ಟಂತೆ ಒಂದೊಂದೇ ವರ್ಷ ಓದಿ ತಿಳಿಸ್ತೀವಿ ಏನು ಖರ್ಚು ಆಗಿದೆ ಅಂತ. ನೀವು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಮುಂದೆ ಹಳೆ ವರ್ಕ್ಗಳಾಗಿರೋದ್ರಿಂದ ನೀವು ಸಾರ್ವಜನಿಕರ ಪಾತ್ರಕ್ಕೆ ಬಹಳ ಮುಖ್ಯ. ಯಾಕೆಂದರೆ ಸಂಬಂಧಪಟ್ಟ ಇಲಾಖೆಯವರು ನಮಗೆ ವರ್ಕನ್ನು ತೋರಿಸಿದ್ದಾರೆ. ನಾವು ಆಕ್ಷೇಪಣೆ ಆಲ್ರೆಡಿ ವರದಿ ಮಾಡಿದ್ದೀವಿ. ಅಥವಾ ಬೇರೆ ಥರ ಏನೋ ಕಂಪ್ಲೇಂಟ್ಸ್ ಇದ್ದರೆ ಕೂಡ ನೀವು ಮುಖ್ಯವಾಗಿ ಚರ್ಚೆ ಮಾಡೋಣ. ರೋಡ್ ಮಾಡಿದ್ರೆ ರೋಡೇ ಸರಿ ಇಲ್ಲ. ಅದನ್ನ ಯಾಕೆ ಖರ್ಚು ಮಾಡಲಿಲ್ಲ? ಖರ್ಚು ಮಾಡಬೇಕಿತ್ತು ಆಯಾ ವರ್ಷದ ಆ ವರ್ಷದಲ್ಲಿ ಖರ್ಚು ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಆಕ್ಷನ್ ಪ್ಲಾನ್ ಮಾಡಿದ್ರೆ ಖರ್ಚಾಗಿ ಮಾಡಲಿಲ್ಲ ಅಂತ ಆಕ್ಷನ್ ಪ್ಲಾನ್ ಮಾಡಿ ಹಂಗೆ ಇರ್ತಂದ್ರೆ PDO ಚೇಂಜ್ ಅಪ್ರೂವ್ ಆಗಿದೆ. ಈಗ 25, 24, 25 ಎಷ್ಟು ಖರ್ಚಾಗಿದೆ? 24-25ರಲ್ಲಿ ಕೆಲಸಗಳು ಮಾಡಿ ಖರ್ಚಾಗಿದೆ. ಅಂದ್ರೆ ಬರೀ ವರ್ಕರ್ ಈಗ ಇನ್ನು ಎಷ್ಟಿದೆ ಉಳಿಕೆ? 15 ಹಣಕಾಸಿದೆ.
ಈಗ ಬ್ಯಾಲೆನ್ಸ್ 33,33,525,26 ಉಳಿದಿರುತ್ತೆ. 25,26 ಸಾರಿ ಈಗ 25,26 ಸಾರಿ ಉಳಿದಿರುತ್ತೆ. ನಮಗೆ ಆಡಿಟ್ ಪಡಲ್ಲ. 24,25 3,25,000 ಖರ್ಚಾಗಿದೆ. ಇದನ್ನು ಖರ್ಚಾಗಿ 25,26 ನೆಕ್ಸ್ಟ್ ಬರ್ತದೆ. 25,26 ವರ್ಕ್ ಮಾಡ್ತಾ ಇಲ್ಲ. ಈಗ ಕ್ರಿಯೆ ಏನೇನು ಮಾಡ್ಕೊಂಡಿದ್ರು ಆ ವರ್ಕಿನ ಕ್ರಿಯೆ 23, 24, 25 ಈಗ ಕಳೆದ ಸತಿ 15 ಫೈನಾನ್ಸ್ ಸಂಬಂಧಪಟ್ಟಾಗ ಆಕ್ಷೇಪಣೆ ಪರಿಶೀಲನೆ ಒದಗಿಸಿಲ್ಲ ಅಂತ ಬರೆದಿದ್ವಿ. ಹೋದ ಸಲ ಆಕ್ಷೇಪಣೆ ಆಗಿಲ್ಲ ಅಂತ ಬರೆದಿದ್ವಿ. ಈ ಸತಿ ಆಕ್ಷೇಪಣೆ ನಮ್ಗೆ ಆರ್ಟಿ ಕೊಟ್ಟಿಲ್ಲ. ಈ ಸಲ ಪರಿಶೀಲನೆ ಕೊಟ್ಟಿಲ್ಲ. ಅಂದ್ರೆ 25-26 ಕೊಟ್ಟಿಲ್ಲ. ಎಲ್ಲಿದೆ ಗೊತ್ತಿಲ್ಲ. ಸಿಗಲಿಲ್ಲ ಅಂದ್ರೆ ಕೊಟ್ಟಿಲ್ಲ. ಸಿಗಲಿಲ್ಲ. ಆನ್ಲೈನ್ ತಗೋಬಹುದು. ಆನ್ಲೈನು ಇವತ್ತು ಆನ್ಲೈನ್ ತಗೋಬಹುದು ಅಂತ ಹೇಳೋದಕ್ಕಿಂತ ಮೊದಲು ಆಡಿಟಿಗೆ ಕೊಡುವಂತ ವ್ಯವಸ್ಥಿತವಾಗಿ ಅವರಿಗೆ ಆಡಿಟ್ಗೆ 25-26 ₹1 ಅಂತ ಹೇಳ್ತಿದ್ದಾರೆ. 24, ಯಾರು ಬರೋಲ್ಲ ಕೇಳಕ್ಕೆ ಅಂತ ತಿಳ್ಕೊಂಡಿರಾ? 5 ವರ್ಷ ಮುಗ್ದೋಯ್ತು. ಏನು ಮಾಡಿದ್ರು ಮತ್ತೆ ಅದಿರಲಿ ನಾನು ಬರ್ತೇ ಅವಧಿನೇ ಮುಗೀತು. ಇನ್ನೂ ಒಂದು ಕ್ರಿಯಾಯೋಜನೆ ಮಾಡಕ್ ಗೊತ್ತಿಲ್ಲ, ಕ್ರಿಯಾಯೋಜನೆ ಮಾಡಲಿಲ್ಲ. ಒಂದು ಸೋಷಿಯಲ್ ಆಡಿಟ್ ಅಲ್ಲಿ ಏನು ಪಬ್ಲಿಕ್ಸ್ ಒಂದು ಪ್ರಶ್ನೆ ಕೇಳ್ತಾರೆ ಅದು ಉತ್ತರ ಕೊಡ್ಬೇಕು ಅನ್ನೋದು ನೀವು ಇಟ್ಕೊಂಡಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಆಡಿಟ? ನೀವೀಗ ವರ್ಕ್ ಎಲ್ಲ ಹೇಳಿದ್ರಲ್ಲ, ನೀವೆಲ್ಲ ಸ್ಪಾಟ್ ಮಾಡಿ ನೋಡಿದ್ದೀರಾ? ಸ್ಟೇಟ್ ಫೈನಾನ್ಸ್ ಯಾವ್ದು ತೋರಿಸಿಲ್ಲ, ಎಲ್ಲ ಅಪ್ಲಿಕೇಶನ್ ಬರ್ತಿದ್ದೀವಿ. ಈಗ ಯಾವ್ದು ವರ್ಕ್ ಆಗಿಲ್ಲ, ಯಾವ್ದು ಅಬ್ಜೆಕ್ಷನ್ ಇದೆ, ಯಾವ್ದಿದೆ ಇನ್ನು ಓದ್ತೀವಿ. ಈಗ ಆದ್ರೆ ನಿಮ್ಗೆ ಸಂಬಂಧಪಟ್ಟ ಅಬ್ಜೆಕ್ಷನ್ ಇದ್ರೆ ಹೇಳಿ. ನಾವು ಹೇಳ್ತೀವಿ ಬಟ್ ನಮಗೆ ಕಾಮಗಾರಿಗಳು ಎಲ್ಲೆಲ್ಲಿ ಯಾವ ಕಾಮಗಾರಿ ಏನೇನಾಗಿದೆ, ಯಾವ ಕಾಮಗಾರಿ ತಗೊಂಡಿದೆ ಅದನ್ನ ನೀವು ಸ್ಕೀಮ್ ವೈಸ್ ಹೇಳ್ತೀವಿ. ಗ್ರಾಮ ಹೇಳ್ತೀವಿ ಅದ್ರಲ್ಲಿ ಎಷ್ಟು ಆಕ್ಷೇಪಣೆಗಳಿದೆ, ನಮಗೆ ಎಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ, ಎಲ್ಲ ನಿಮ್ಮ ಕಡೆಯಿಂದ ಕಾಮಗಾರಿ ಏನು ಮಾಡಿದ್ದೀರಿ ಹೇಳಿ, ಕ್ರಿಯಾಯೋಜನೆ ತಗೊಂಡ್ಬರ್ತೀವಿ. ಈಗ ಕೃಷಿ ಇಲಾಖೆ ನೀವು ಹೋಸಲ್ದು ಲಾಸ್ಟ್ ಅಬ್ಜೆಕ್ಷನ್ ಬಂದಿರ್ತೀವಲ್ಲ ಅದನ್ನು ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಅದನ್ನು 3 ವರ್ಷ ಓದಿ ಹೇಳ್ತಾರೆ. ಆಮೇಲೆ ಸ್ಕೀಮ್ ವೈಸ್ ನಾವು ಒಂದೊಂದಾಗಿ ಸರಿ. ಜಾತಹಳ್ಳಿ ಗ್ರಾಮದ ತಳಗಮ್ಮ ಕುಸಮೇಗೌಡ ನೀರ್ಗುಂಡಿ ಕಾಮಗಾರಿ ಮತ್ತು ಕೊಲ್ಲಳ್ಳಿ ಬೊಮ್ಮನಕೆರೆ ಗ್ರಾಮದ ಯುವರಾಜ್ ಬಿನ್ ದಾಪಗೌಡ ಈ ಕಡದಲ್ಲಿ 3 ಹಂತದ ಜಾಗೃತ ಇಲ್ಲ ಅಂತೇಳಿ ವರದಿ ಸಲ್ಲಿಸಿರುತ್ತಾರೆ. ಇದನ್ನ ಈಗ ಅನುಪಮ ವರದಿಯೊಂದಿಗೆ ದಾಖಲಿಸಿಬಿಟ್ಟು ಕಡತವನ್ನು ಕೈಬಿಡುವಂತೆ ಕೊಡ್ತಾ ಇದ್ದೀವಿ. ಏನಂತ ಅದು ಜಾತ್ರೆದು ಫೋಟೋಸ್ ಇಲ್ಲ ಅಂತ ಫೋಟೋಸ್ ಇಲ್ಲ ಅಂತ ಅದು ಸರಿಪಡಿಸಿ ಈಗ ಅನುಪಮ ವರದಿಯನ್ನು ಸಲ್ಲಿಸಿರ್ತೀವಿ. ಅದನ್ನು ಕೈ ಬಿಡುವಂತ ಸರಿ ಮಾಡಿದ್ದೀರಾ? ಸರಿ ಮಾಡಿ. ನೀವು ನಾವು ಪಬ್ಲಿಕ್ಸ್ ಅಂದ್ರೆ ಏನು ಗೊತ್ತಾ, ಈಗ ವೈಯಕ್ತಿಕವಾಗಿ ಕಾಮಗಾರಿ ಬಗ್ಗೆ ನಾವೇನು ಜಾಸ್ತಿ ಆಕ್ಷೇಪಣೆ ಮಾಡಲ್ಲ. ನೀವು ಸರಿ ಇದ್ರೆ ಸರಿ ಅಂತ ನೀವು ಓಕೆ ಮಾಡಿ, ಇಲ್ಲದೆ ಇದ್ರೆ ಬೇಡ ಅಷ್ಟೇ ಅಲ್ವಾ? ಸರಿ ಮಾಡ್ಬಿಟ್ರೆ ಈಗ ಯಾವುದೇ ಕಾಮಗಾರಿಗಳನ್ನ ಕಾನೂನು ಬಾಹಿರವಾಗಿ ಮಾಡಿದ್ರೆ ಅಂಥವು ನೀವು ಅಬ್ಜೆಕ್ಷನ್ ಮಾಡೇ ಮಾಡ್ತೀರಿ. ಈಗ ಉದ್ಯೋಗದಲ್ಲಿ ಅಥವಾ ಸಾಮೂಹಿಕ ವರ್ಕ್ಗಳು ಇರ್ಬೋದು, ಅದನ್ನು ಕಾನೂನು ಬಾಹಿರವಾಗಿದ್ದರೆ ಕಾನೂನು ಬಾಹಿರವಾಗೇ ಮಾಡಿದಾರೆ ಅಂತ ಹೇಳಿ. ಯಾರಿಗೂ ಒಬ್ಬರಿಗೆ ಸೂಕ್ತವಾದಂಥ ಕೆಲಸಗಳಲ್ಲ ಇದು. ಸಾರ್ವಜನಿಕವಾಗಿರೋಂಥದ್ದು, ಸಮುದಾಯದ ವರ್ಕು ಅಂತ ಸಾರ್ವಜನಿಕವಾಗಿರೋಂಥದ್ದು. ಅದನ್ನು ನೀವು ಅದೇನು ಯಾವ ಥರ ಮಾಡಬೇಕು ನಿಮ್ಮ ವ್ಯಾಪ್ತಿ ಒಳಗಡೆ ನೀವು ಮಾಡಿ. ಬಟ್ ಈ ಉದ್ಯೋಗ ಖಾತ್ರಿಯಲ್ಲಿ ಅದೇನು ಕೆಲಸ ಮಾಡೋಕ್ಕೆ ಬರಲ್ಲ ಅಂತಂದರೆ ಇಂಡಿವಿಜುವಲ್ ಆಗಿ ಅವರಿಗೆ ಸಿಮೆಂಟ್ ರಸ್ತೆಗಳು ಕೊಡುವಂಥದ್ದು ಅಥವಾ ಬೇರೆ ಏನಾದರೂ ಕಾಮಗಾರಿಗಳು ಒದಗಿಸುವಂಥದ್ದು ಆ ಥರ ಬಿಲ್ಗಳಾಗಿದ್ರೆ ಅವೆಲ್ಲ ಒಬ್ಜೆಕ್ಷನ್ ಮಾಡಿ ನೀವು ಇದು ಮಾಡ್ಬೋದು. ಕೃಷಿ ಇಲಾಖೆಯಲ್ಲಿ ಗುರುಪಾಗಿ ಅದು ಅನುಕೂಲವಾಗಿ ಇದ್ರೆ ಮಾಡಿ, ನಾವೇನು ಅದನ್ನ ಒಬ್ಜೆಕ್ಷನ್ ಮಾಡಲ್ಲ. ಅದೇ ಕಳಸರಿ ಆಡಿಟ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿ ಕೆಲಸ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಆಯ್ತು.
ಹಾಂ ನೋಡಿ ವೈಯಕ್ತಿಕ ಕಾಮಗಾರಿಗಳ ವಿಷಯದಲ್ಲಿ ನಾವು ಯಾವುದೂ ಆಕ್ಷೇಪ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ಮಾಡ್ಕೋಬೇಕು, ಪರವಾಗಿ ಕೊಟ್ಟಿರ್ತಾರೆ, ಅದು ಜವಾಬ್ದಾರಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ GPS ಮಾಡ್ತಾರೆ, ಅವ್ರು ಮಾಡಿ. ಈಗ 2024 ಏಪ್ರಿಲಿಂದ 2025 ಮಾರ್ಚ್ ಅಂದ್ರೆ 1 ವರ್ಷದ ಅವಧಿಗೆ ಸಂಬಂಧಪಟ್ಟಾಗೆ ನಿಮ್ಮ ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಮತ್ತೆ 15 ಹಣಕಾಸು ಸಂಬಂಧಪಟ್ಟಾಗೆ ಮತ್ತೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ 2020-21 ಸಾಲಿಂದ 24-25 ಸಾಲ ಅಂದ್ರೆ 5 ವರ್ಷದವರೆಗೆ ರಾಜ್ಯ ಹಣಕಾಸು ಯೋಜನೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನು ಕಾಮಗಾರಿ ಪಂಚಾಯತಿ ಯೋಜನೆ ನಡೆಯುತ್ತೆ ತಿಳಿಸ್ತೀರಿ. ಅದರ ಸಂಬಂಧಪಟ್ಟಾಗೆ ಮೊದಲನೇದಾಗಿ ನರೇಗಾದಿಂದ ಏನ್ ಕೆಲಸ ಆಗಿದೆ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಕಾರ್ಡ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಬಾವಿಗಳಾಗಿರ್ಬೋದು, ರಂಗಪಟ್ಟಿ ಆಗಿರ್ಬೋದು, ಮತ್ತೆ ರಸ್ತೆಗಳಾಗಿರ್ಬೋದು, ಈ ರೀತಿ ಸಮುದಾಯ ಕಾಮಗಾರಿಗಳು ಮತ್ತೆ ವೈಯಕ್ತಿಕ ಕಾಮಗಾರಿಗಳು ತಿಳಿಸಿದೆ. ಸಂಬಂಧಪಟ್ಟಾಗ ಏನಾದ್ರು ಹೇಳಿದಾಗೆ ಇಂಡಿವಿಜುವಲ್ಗೆ ಏನಾದ್ರು ಅಂದ್ರೆ ಸಮುದಾಯ ಕಾಮಗಾರಿಗಳನ್ನ ತೆಗೆದುಕೊಂಡು ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕ ಮಾಡ್ಕೊಂಡಿದ್ದಾರೆ, ಮತ್ತೆ ಕಾಮಗಾರಿ ಅಪೂರ್ಣವಾಗಿ ಪೂರ್ತಿ ಹಣ ಪಾವತಿ ಆಗಿದೆ, ಮತ್ತೆ ಕಾಮಗಾರಿಗಳು ಕಳಪೆ ಆಗಿದ್ರೆ ಈ ತರ ಲೋಪದೋಷ ಏನಿದ್ರೆ ನೀವು ಅದನ್ನು ತಿಳಿಸ್ಬೋದು. ಅದನ್ನ ನಾವು ನಡವಳಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಈಗ ಯಾವ ಗ್ರಾಮದಲ್ಲಿ ಯಾವ ಫಲಾನುಭವಿಗೆ ಎಷ್ಟು ಕೂಲಿ ಮೊತ್ತ ಪಾವತಿ ಆಗಿದೆ ಮತ್ತೆ ಎಷ್ಟು ಸಾಮಗ್ರಿ ಮೊತ್ತ ಪಾವತಿ ತಿಳಿಸ್ತೀನಿ. ಮೊದಲನೇ ನರೇಗಾ ಸಂಬಂಧಪಟ್ಟಾಗೆ ಒಳ್ಳಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಇದಕ್ಕೆ ಸಂಬಂಧಪಟ್ಟಾಗೆ 2024-25 ಸಾಲಲ್ಲಿ 46,400 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಇರುತ್ನಳ್ಳಿ ಗ್ರಾಮದ ಸ್ಮಶಾನ ಮನೆ ನಿರ್ಮಾಣ ಇದಕ್ಕೆ 30,712 ರೂಪಾಯಿ ಖರ್ಚಾಗಿರುತ್ತೆ. ಬೊಬ್ಬನಹಳ್ಳಿ ಮುಖ್ಯ ರಸ್ತೆಯಿಂದ ತೋಟಕ್ಕೆ ರಸ್ತೆ ಕೆರೆ ಮುಂಭಾಗ ಮೋಲಿ ಇದಕ್ಕೆ 20,247 ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ ಮುಖ್ಯ ರಸ್ತೆಯಿಂದ ಕಾಲೋನಿ ಕಡೆ ಹೋಗುವ ರಸ್ತೆಗೆ ಮೋಲಿ ನಿರ್ಮಾಣ ಇದಕ್ಕೆ 52,001 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಒಳ್ಳಳ್ಳಿ ಗ್ರಾಮ ಪಂಚಾಯತಿ ಮುಂಭಾಗ ರಕ್ಷಣಾ ತಡೆಗೋಡೆ ನಿರ್ಮಾಣ ಇದಕ್ಕೆ 29,360 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ ಗ್ರಂಥಾಲಯದ ಮುಂಭಾಗ ರಕ್ಷಣಾ ತಡೆಗೋಡೆ ನಿರ್ಮಾಣ ಇದಕ್ಕೆ 30,702 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ ಗ್ರಾಮದ ಶಾಲೆ ಹತ್ತಿರ ಸಾರ್ವಜನಿಕ ತೆರೆದಬಾವಿ ಇದಕ್ಕೆ 59,629 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಬೊಮ್ಮನಕೆರೆ ಪದ್ಮಾವತಿ ಕೋಂ MP ಪಾಲಾಸ ಮನೆ ಕಾಮಗಾರಿ ವಸತಿ ಕಾಮಗಾರಿ ಈ ಕಾಮಗಾರಿಗೆ 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಇರುತ್ನಳ್ಳಿ ಶಾಂತಮ್ಮ ಅಣ್ಣಪ್ಪಡ ವಸತಿ ಕಾಮಗಾರಿ 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ ಬೇಗ ನಾಗರಾಜು ಮನೆ ಕಾಮಗಾರಿ 12,514 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಮುರ್ಜನಹಳ್ಳಿ AR ಸುಬ್ರಾಯಗೌಡ ಲಿಂಗೇಗೌಡ ಕಾಳುಮೆಣಸು ಕಾಮಗಾರಿ 3,490 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಚಿನ್ನಹಳ್ಳಿ CD ದೇವರಾಜ ಜಮೀನು ಕಾಳುಮೆಣಸು 3,141 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಚಿನ್ನಹಳ್ಳಿ CM ಷಣ್ಮುಖ ಮಂಜೇಗೌಡ ಕಾಳುಮೆಣಸು 3,141 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ ಕೃಷ್ಣೇಗೌಡ ಪಾಪಡಗೌಡ ವೈಯಕ್ತಿಕ ತೆರೆದಬಾವಿ 23,380 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ ಮಂಜುಳಾ ಉಮೇಶ್ ಮನೆ ಕಾಮಗಾರಿ 10,121 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ವಡ್ರಳ್ಳಿ ಗ್ರಾಮದ ಶಿವರಾಜ್ ನಿಂಗಪ್ಪ ಅಡಿಕೆ ಗಿಡ ಕಾಮಗಾರಿ 6,282 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ KK ಪ್ರಸನ್ನ ಕೊಮ್ಮರಿಗೌಡ ಅಡಿಕೆ ಕಾಮಗಾರಿ 3,441 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಮುರ್ಜನಹಳ್ಳಿ ಗ್ರಾಮದ MS ರಾಮಚಂದ್ರ ಸಿದ್ದೇಗೌಡ ಅಡಿಕೆ ಕಾಮಗಾರಿ 9,074 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಹಿರಿಯೂರು BB ರಮೇಶ್ ಬಸಪ್ಪಗೌಡ ಅಡಿಕೆ ಕಾಮಗಾರಿ 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಹೊಸಹಳ್ಳಿ HM ರಂಜಿತ್ ಶೆಣ್ಣಪ್ಪಗೌಡ ಅಡಿಕೆ ಕಾಮಗಾರಿ 8,376 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಬೊಬ್ಬನಹಳ್ಳಿ BM ಆನಂದೇಗೌಡ ಮಲ್ಲೇಗೌಡ ಜಮೀನಿನ ಅಡಿಕೆ ಕಾಮಗಾರಿ 1,745 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ ಗ್ರಾಮದ VN ಗೋವಿಂದೇಗೌಡ ನಿರ್ವಾಣಿಗೌಡ ಅಡಿಕೆ ಕಾಮಗಾರಿ 9,772 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ನಡಹಳ್ಳಿ ಗ್ರಾಮದ NR ಮಹೇಶ್ ರಾಜೇಗೌಡ ಅಡಿಕೆ ಗಿಡ ಕಾಮಗಾರಿ 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. 1,396 ರೂಪಾಯಿ ಮತ್ತೆ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಜಾತಹಳ್ಳಿ JR ಮಲ್ಲೇಶ್ ರಾಜೇಗೌಡ ಅಡಿಕೆ ಕಾಮಗಾರಿ 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ VS ನಾಗರಾಜ್ ಜಮೀನಲ್ಲಿ ಅಡಿಕೆ ಗಿಡ ಕಾಮಗಾರಿ 4,137 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ನಡಹಳ್ಳಿ SP ಸತೀಶ್ ಪಾಪಣ್ಣ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ 5,235 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ VP ಬಸಪ್ಪಗೌಡ ಪುಟ್ಟೇಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ಕಾಮಗಾರಿ 3,839 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಒಳ್ಳಳ್ಳಿ BT ರಾಜಶೇಖರ್ ಜಮೀನಿನಲ್ಲಿ ಕಾಮಗಾರಿ 2,094 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಕರಡಿಗಾಲ ವನಜಾಕ್ಷಿ ಪುಷ್ಪಗೌಡ ಜಮೀನಿನಲ್ಲಿ ಕಾಳುಮೆಣಸು ಈ ಕಾಮಗಾರಿಗೆ 9,164 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ಬೊಮ್ಮನಕೆರೆ ರೇಣುಕಾ ರಾಜಶೇಖರ್ ಜಮೀನಿನ ಅಡಿಕೆಗಳು 6,631 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗುತ್ತೆ. ನಡಹಳ್ಳಿ SK ಕುಶಾಲ ಗರಿಗೌಡ ಜಮೀನಿನ ಅಡಿಕೆ ಕಾಮಗಾರಿ 3,830